ರಾಜಕೀಯ ಕಿತ್ತಾಟಕ್ಕೆ ವೇದಿಕೆಯಾಗಿದೆ ಸರ್ಕಾರಿ ಕಾರ್ಯಕ್ರಮ. ಶಾಸಕ ತಮ್ಮಯ್ಯ ಹಾಗೂ ಎಂಎಲ್ಸಿ ಸಿಟಿ ರವಿ ನಡುವೆ ವಾಗ್ವಾದವೇ ನಡೆದು ಹೋಗಿದೆ. ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿ ರಾಜಕೀಯ ನಾಯಕರು ಕಿತ್ತಾಡಿಕೊಂಡಿದ್ದಾರೆ. ಪ್ರತಿಷ್ಠೆ ಕೂಡ ಹೌದು, ಯಾಕಂದ್ರೆ ಈ ಹಿಂದೆ ಎಂಎಲ್ ಆಗಿದ್ರು ಸಿಟಿ ರವಿ, ಈಗ ಅವ್ರು ಸೋತು ತಮ್ಮಯ್ಯ ಆಗಿದ್ದಾರೆ. ಈಗ ಅವರು ಎಂಎಲ್ಸಿ ಸಿಟಿ ರವಿ. ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿ ಕಿತ್ತಾಡಿಕೊಂಡಿದ್ದಾರೆ ಪರಸ್ಪರ. ಹೊರರೋಗಿ ವಿಭಾಗದ ನೂತನ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ಸಿಟಿ ರವಿ ಭಾವುಕ ಆಗ್ಬಿಟ್ರು. ನನ್ನ ಅವಧಿಯ ಕಾಮಗಾರಿಗೆ ತಡೆ ಹಿಡಿದಿದ್ದಾರೆ ಹಾಲಿ ಎಂಎಲ್ಎ ಅಂತ. ಇದಕ್ಕೆ ವೇದಿಕೆ ಮೇಲೆ ಟಾಟ್ಕೊಂಡ್ರು ಕಾಂಗ್ರೆಸ್ ಶಾಸಕ ತಮ್ಮಯ್ಯ. ನಾನು ಯಾವ ಅಭಿವೃದ್ಧಿಯನ್ನು ತಡೆ ಹಿಡಿದಿಲ್ಲ ಅಂತ ಹೇಳಿ ಸಿಟಿ ರವಿಗೆ ತಿರುಗೇಟನ್ನು ಕೊಟ್ಟುಬಿಟ್ರು. ಹೊರರೋಗಿ ವಿಭಾಗದ ಉದ್ಘಾಟನಾ ಕಾರ್ಯಕ್ರಮ ಇತ್ತು. ಆ ಸಂದರ್ಭದಲ್ಲಿ ಸಿಟಿ ರವಿ ಅವರು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ನನ್ನ ಅವಧಿಯಲ್ಲಿ ನಾನು ಎಂಎಲ್ಎ ಆದಂತಹ ಸಂದರ್ಭದಲ್ಲಿ ಕೆಲವು ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೆ. ಆಗ ಈಗ ಅವರು ತಡೆ ಹಿಡಿದಿದ್ದಾರೆ, ಅದನ್ನು ಮುಂದುವರಿಸಿಲ್ಲ ಅಥವಾ ಹಣ ಬಿಡುಗಡೆ ಮಾಡಿಲ್ಲ, ಎಲ್ಲ ಅರ್ಧಂಬರ್ಧ ಮಾಡಿದ್ದಾರೆ. ರಾಜಕೀಯ ಪ್ರತಿಷ್ಠೆಗೂ ಕೂಡ ಇವತ್ತಿನ ಕಾರ್ಯಕ್ರಮ ಕಾರಣ ಆಯಿತು. ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿ ತಮ್ಮಯ್ಯ ಪರವಾಗಿ ಅವರ ಕಾರ್ಯಕರ್ತರು, ಅವರ ಅಭಿಮಾನಿಗಳು ಘೋಷಣೆ ಕೂಗ್ತಾ ಇದ್ರು ಮತ್ತು ಸಿಟಿ ರವಿ ಪರವಾಗಿ ಅವರ ಕಡೆ ಬಂದಂಥವ್ರು, ಅವರ ಕಾರ್ಯಕರ್ತರು, ಆಪ್ತರು, ಅಭಿಮಾನಿಗಳು ಅವ್ರನ್ನ ತಲೆ ಮೇಲೆ ಹೊತ್ತು ಕೂರಿಸಿದ್ರು. ಆ ಕಡೆಯವರು ಕೂಡ ಘೋಷಣೆಗಳನ್ನು ಕೂಗುತ್ತಾ ಇದ್ರು. ಇನ್ನು ಅವರ ಹೇಳಿಕೆಗೆ ತಮ್ಮಯ್ಯ ಕೂಡ ತಿರುಗೇಟನ್ನು ಕೊಟ್ಟರು. ನಾನು ಯಾವ ಕಾಮಗಾರಿಗಳನ್ನು ಕೂಡ ತಡೆ ಹಿಡಿದಿಲ್ಲ ಅಂತೇಳಿ. ನೋಡಿದ್ದು ಸಹಜ, ಯಾಕಂದರೆ ಒಂದೇ ವೇದಿಕೆ ಮೇಲೆ ಎರಡೂ ಪಕ್ಷಗಳು, ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷದ ನಾಯಕರು ಸೇರಿದರೆ ಹಿಂಗೆ ಆಗುತ್ತೆ, ಕಚ್ಚಾಡ್ಕೊಂಡ್ಬಿಡ್ತಾರೆ. ಅವ್ರ ಅವಧಿದ ಅವ್ರು ಹೇಳ್ತಾ ಕೂರ್ತಾರೆ, ಇವ್ರ ಟೈಮ್ ಆಗಿದ್ದು ಇವ್ರು ಹೇಳ್ತಾರೆ, ಏನೋ ಒಂದು ಹಾಗೆ ಆಗಿರುತ್ತಲ್ಲಿ. ಹಾಗಾಗಿನೇ ಸಿಟಿ ರವಿ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾವುಕರಾಗ್ಬಿಟ್ರು. ನನ್ನ ಅವಧಿಯಲ್ಲಿ ಆದಂತಹ ಕಾಮಗಾರಿಗಳೇನಿದ್ದಾವೆ, ಅಭಿವೃದ್ಧಿ ಕೆಲಸಗಳು, ನಾನು ತಂದಂತಹ ಯೋಜನೆಗಳು ಜಿಲ್ಲೆಗೆ, ಅದನ್ನು ಕ್ಷೇತ್ರಕ್ಕೆ ತಮ್ಮಯ್ಯ ಅವರು ತಡೆ ಹಿಡಿತಾ ಇದ್ದಾರೆ. ಇದು ರಾಜಕೀಯವಾದಂಥ ದ್ವೇಷ ಅಲ್ವಾ, ಯಾಕೆ ಮುಂದುವರಿಸಲಿಲ್ಲ ಅಂಥೇಳಿ ಇವರು ಪ್ರಶ್ನೆ ಹಾಕ್ತಾರೆ. ಆ ಸಂದರ್ಭದಲ್ಲಿ ತಮ್ಮಯ್ಯ ಅವರು ಕೂಡ ಅದಕ್ಕೆ ತಿರುಗೇಟನ್ನು ಕೊಟ್ಟರು. ಇಲ್ಲ, ನನಗೆ ಜನರ ಹಿತ ಮುಖ್ಯ, ಅಭಿವೃದ್ಧಿ ಮುಖ್ಯ, ಕ್ಷೇತ್ರದ್ದು, ನಾನು ಯಾವ ಕಾಮಗಾರಿಯನ್ನು ಕೂಡ ತಡೆ ಹಿಡಿದಿಲ್ಲ. ಪ್ರೂಫ್ ಇದ್ರೆ ಬೇಕಾದ್ರೆ ಅವ್ರ ಹತ್ರ ತೋರಿಸ್ಲಿ ಅಂಥೇಳಿ ಅವರು ಕೌಂಟ್ರನ್ನು ಕೊಟ್ಟರು. ಮತ್ತು ಅಲ್ಲಿನ ಕಾರ್ಯಕ್ರಮದಿಂದ ಹೊರಗಡೆ ಹೋಗುವಾಗ ಅವರ ಕಾರ್ಯಕರ್ತರು, ಅವರ ಬೆಂಬಲಿಗರು ಸಿಟಿ ರವಿ ಅವರನ್ನು ತಲೆ ಮೇಲೆ ಹೊತ್ತು ಜೈಕಾರಗಳನ್ನು ಕೂಗಿ ಮೆರವಣಿಗೆ ಕೂಡ ಮಾಡಿದಂತಹ ಪ್ರಸಂಗ ನಡೀತು. ಎಷ್ಟು ವರ್ಷ ಇದ್ದ ಅನ್ನೋದು ವ್ಯಕ್ತಿಗತ ಹೆಗ್ಗಳಿಕೆ ಆಗಬಹುದು. ಏನ್ ಮಾಡಿದ್ವಿ, ಏನ್ ಬಿಟ್ಟು ಹೋದ್ವಿ ಅನ್ನೋದು ಸಾರ್ವಜನಿಕರಿಗೆ ನಾವು ಕೊಡ್ತಕ್ಕಂಥ ಬಿಟ್ಟು ಹೋಗ್ತಕ್ಕಂಥ ಹೆಜ್ಜೆ ಗೊತ್ತಾಗುತ್ತೆ. ಆ ನೆಲೆಯಲ್ಲೇನೆ ಚಿಕ್ಕಮಗಳೂರು ಅಭಿವೃದ್ಧಿ ಪಥದಲ್ಲಿ ಹಿಂದುಳಿಬಾರದು ಅಂತ ಆಲೋಚನೆ ಮಾಡಿ ಅದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಮೆಡಿಕಲ್ ಕಾಲೇಜ್ ಮೊದಲುಗೊಂಡು ಜಿಲ್ಲಾಧಿಕಾರಿ ಕಚೇರಿ ಸಂಕೀರ್ಣ, ನ್ಯಾಯಾಲಯ ಸಂಕೀರ್ಣ ಮುಂದುವರೆದು ಚಿಕ್ಕಮಗಳೂರು ಬಸವನಹಳ್ಳಿ ಕೆರೆನ ಸುಂದರವಾಗಿ ಅಭಿವೃದ್ಧಿ ಪಡಿಸುವಂತ ಕನಸು ಕಂಡು ಆ ಕೆಲಸಕ್ಕೂ ಕೂಡ ಪ್ರಾರಂಭವನ್ನ ಮಾಡಿದ್ವಿ. ನೋಡಿ ಏನಾಗ್ತದೆ, ಕೆಲವೊಮ್ಮೆ ಅಪಪ್ರಚಾರ ಮತ್ತು ಸತ್ಯಕ್ಕೆ ದೂರವಲ್ಲದ ವಿಚಾರವನ್ನು ಮುಂದಿಟ್ಟುಕೊಂಡು ಹೊಟ್ಟೆ ಕಿಚ್ಚಿನಿಂದ ಆ ಕಾಮಗಾರಿಯನ್ನು ತಡೆ ಹಿಡಿದ್ರು. ₹1 ಬಿಲ್ ಕೊಟ್ಟಿಲ್ಲ, ಆದ್ರೆ ಅವ್ಯವಹಾರ ಆಗಿದೆ ಅಂತ ಒಂದು ದೊಡ್ಡ ಸುದ್ದಿನೇ ಹಬ್ಬಿಸಿದ್ರು, ಪತ್ರಗಳನ್ನು ಬರೆದ್ರು. ನಷ್ಟ ಚಿಕ್ಕಮಗಳೂರು ಜನತೆಗೆ. ಯಾಕೆಂದ್ರೆ ₹1 ಪೇಮೆಂಟ್ ಆಗದೆ ಅವ್ಯವಹಾರ ಆಗಿದೆ ಅನ್ನುವಂತ ಒಂದು ಪತ್ರ ಬರೆದು ಸುದ್ದಿ ಹಾಕಿ ನಿಲ್ಲಿಸ್ಬಿಟ್ರು. ನಾನು ಉಸ್ತುವಾರಿ ಸಚಿವರಿಗೆ ವಿನಂತಿ ಮಾಡ್ತೇನೆ, ಚಿಕ್ಕಮಗಳೂರಿಗೆ ಅನ್ಯಾಯ ಆಗಬಾರ್ದು. ಆ ಅನ್ಯಾಯ ಆಗದಂತೆ ನೋಡ್ಕೊಳ್ಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ. ನೀವು ಅದನ್ನು ಲೀಡ್ ಮಾಡಿ ತಡೆ ಹಿಡಿದಿರ್ತಕ್ಕಂಥ ಕಾಮಗಾರಿಯನ್ನ ನ್ಯಾಯಯುತವಾಗಿ ಏನಾದ್ರು ತಪ್ಪಾಗಿದ್ರೆ ಕ್ರಮ ತಗೊಳ್ಳೋದು ಬೇರೆ, ಏನೂ ಆಗದಲೇನೆ ತಡೆ ಹಿಡಿದಿರ್ತಕ್ಕಂಥ ಕಾಮಗಾರಿಗೆ ಮತ್ತೆ ಅದಕ್ಕೆ ಚಾಲನೆ ಕೊಡಿಸ್ಬೇಕು ಅಂತ ವಿನಂತಿ ಮಾಡ್ತೇನೆ. ಯಾಕೆಂದ್ರೆ ಚಿಕ್ಕಮಗಳೂರಿಗೆ ನಾವು ಸಾರ್ವಜನಿಕ ಜೀವನದಲ್ಲಿ ಯಾವತ್ತೂ ಪ್ರೀತಿಯಿಂದ ಎಲ್ಲರೂ ಬೇಕಾದ್ರೆ ಗೆಲ್ಬಹುದು, ಪ್ರೀತಿಯಿಂದ ಯಾರನ್ನು
ದ್ವೇಷ ಮಾಡಿ ಅಥವಾ ಅಸೂಯೆ ಮಾಡಿ ಗೆಲ್ಲಕ್ಕಾಗಲ್ಲ. ಕೆಲವರಿಗೆ ಹೊಟ್ಟೆ ಕಿಚ್ಚಿರ್ತದೆ, ಕೆಲವರಿಗೆ ಅಸೂಯೆ ಇರ್ತದೆ. ನೋಡಿ, ಯಾರಿಗಾರ ಹೊಟ್ಟೆ ನೋವು ಬಂದಿಲ್ಲ ಎಲ್ಲ ಡಾಕ್ಟರ್ ಯಾರು ಬೇಕಾದ ಔಷಧಿ ಕೊಡ್ತಾರೆ. ಹೊಟ್ಟೆ ಕಿಚ್ಚು ಬಂದ್ರೆ ಯಾವ ಡಾಕ್ಟರ್ ಬೇಕಾದ ಔಷಧಿ ಕೊಡ್ತಾರೆ. ಆದ್ರೆ ಅಸೂಯೆ ಮತ್ತೆ ಹೊಟ್ಟೆ ಕಿಚ್ಚಿಗೆ ಔಷಧಿ ಕೊಡ ಡಾಕ್ಟ್ರೇ ಹುಟ್ಟಿಲ್ಲ ಈ ಪ್ರಪಂಚದಲ್ಲಿ. ಹಾಗಾಗಿ ಕೆಲವರು ಅಸೂಯೆ ಪಡ್ಕೊಂತಾರೆ, ಹೊಟ್ಟೆ ಕಿಚ್ಚು ಪಡ್ಕೊಂತಾರೆ. ನಾನು ಅದಕ್ಕೆ ಯಾವುದೇ ಗಮನ ಕೊಡಲ್ಲ, ಗಮನದ ವಹಿಸಲ್ಲ. ನಾವು ಅಭಿವೃದ್ಧಿನ ಯಾರೇ ಪ್ರಾರಂಭ ಮಾಡಿದ್ವಿ, ಅಭಿವೃದ್ಧಿನ ಯಾರೇ ಪ್ರಾರಂಭ ಮಾಡಿದ್ರು ಆ ಪ್ರಾರಂಭವಾಗಿರುವ ಅಭಿವೃದ್ಧಿನ ಮುಕ್ತಾಯ ಮಾಡಿ ಜನರಿಗೆ ಸಮರ್ಪಣೆ ಮಾಡುವಂತ ಕೆಲಸ ಮಾಡಬೇಕು ಮಾತ್ರ ಮಾಡ್ತೇನೆ. ಜನಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, ಅಥವಾ ಇವಾಗ ಉದ್ಘಾಟನೆ ಇರ್ತಕ್ಕಂಥ ಏನು ಈ OPD ಕಟ್ಟಡ ಇನ್ನು ಸ್ವಲ್ಪ ದಿವಸದಲ್ಲಿ ಎಲ್ಲ ಜನ ಬೇಡಿಕೆ ಕೊಟ್ಟಿದ್ದಾರೆ. ಕನ್ನಡ ಸೇನೆ ಅಧ್ಯಕ್ಷರು ಮತ್ತೆ ಎಲ್ಲರೂ ಬಂದು ಉಸ್ತುವಾರಿ ಸಚಿವರಿಗೂ ನಮಗೂ ಬೇಡಿಕೆ ಕೊಟ್ಟಿದ್ದಾರೆ. ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಒಂದು ಹೊಸ ಕಟ್ಟಡ ಬೇಕು ಅಂತ ಹೇಳಿದರೆ ಖಂಡಿತ ನಮ್ಮ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಬಳಿ ತೆರಳಿ ಒಳರೋಗಿಗಳಿಗೆ ಒಂದು ಕಟ್ಟಡವನ್ನ ಖಂಡಿತ ಮಂಜೂರು ಮಾಡಿಸ್ತೇವೆ ಅನ್ನೋ ಒಂದು ಮಾತನ್ನ ಹೇಳ್ತಾ, ಬಹುಶಃ ನೋಡಿ, ನಮ್ಮ ಸರ್ಕಾರ ಬಂದ ಮೇಲೆ ಆ ರೀತಿ ಹೊಟ್ಟೆ ಕಿಚ್ಚುಪಡೋದಾಗಿದೆ. ಇವತ್ತೇನು ನಮ್ಮ ಮೆಡಿಕಲ್ ಕಾಲೇಜು ಅವತ್ತು 336 ಕೋಟಿಗೆ ಸ್ಯಾಂಕ್ಷನ್ ಆಗಿತ್ತು. ಅದಕ್ಕೆ ಹೆಚ್ಚುವರಿಯಾಗಿ 105 ಕೋಟಿ ಬೇಕು ಅಂತ ಹೇಳಿದಾಗ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ನಮ್ಮ ಉಸ್ತುವಾರಿ ಸಚಿವರಿಗೆ 435 ಕೋಟಿ ರೂಪಾಯಿಗೆ ಹೆಚ್ಚುವರಿ ಮಂಜೂರಾತಿಯನ್ನು ಕೊಡಿಸುವ ಕೆಲಸವನ್ನು ನಾವು ಮಾಡಿದ್ದೇವೆ. ಮತ್ತೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹಂತ ಹಂತವಾಗಿ ಹಣವನ್ನ ಸರ್ಕಾರದಿಂದ ಗುತ್ತಿಗೆದಾರನಿಗೆ ಬಿಡುಗಡೆ ಮಾಡಿಸಿ ಆದಷ್ಟು ಬೇಗ ಆ ಒಂದು ಕಟ್ಟಡವನ್ನ ಮುಕ್ತಾಯ ಮಾಡಿಸಬೇಕು ಅನ್ನೋದನ್ನು ನಾವು ಮಾಡಿದ್ದೇವೆ. ಈಗಾಗಲೇ ಉಸ್ತುವಾರಿ ಸಚಿವರು ಹೇಳಿದರು, ಕ್ಷೇತ್ರದ ಜಿಲ್ಲೆ ಅಭಿವೃದ್ಧಿಗೆ ನಾವು 5 ಜನ ಶಾಸಕರು ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಬಳಿ ತೆರಳಿ ಅಭಿವೃದ್ಧಿಗೆ ಅನುದಾನವನ್ನ ಕೇಳಿದ್ವಿ. ಅದರ ಜೊತೆ ಏನು ಹಿಂದಿನ ಸರ್ಕಾರ ಮಂಜೂರು ಮಾಡಿತ್ತು ಭದ್ರಾ ಉಪ ಕಣಿವೆ ಯೋಜನೆ, ಏನು 197 ಕೆರೆ ನಮ್ಮ ಚಿಕ್ಕಮಗಳೂರು, ಕಡೂರು, ತರೀಕೆರೆಗೆ ಸೇರುವ 197 ಕೆರೆಗೆ ಏನು ಕೇಳಿದ್ವಿ ನಾವು. ಶಾಸಕ ತಮ್ಮಯ್ಯ ಅವರು ಮಾತಾಡಿದ್ದು, ಅವರು ಅಲ್ಲೇ ಕೌಂಟರ್ ಕೊಟ್ಬಿಟ್ರು CT ರವಿ ಅವ್ರ ಹೇಳಿಕೆಗೆ. ಇಲ್ಲ, ನಾವು ಹೊಟ್ಟೆ ಕಿಚ್ಚು ಪಟ್ಟಿಲ್ಲ ಇಲ್ಲಿ. ಅಂದರೆ CT ರವಿ ಅವರು ಹೊಟ್ಟೆ ಕಿಚ್ಚು ಪಟ್ಟಿದ್ದಾರೆ ಅಂತ. ಹೊಟ್ಟೆ ಕಿಚ್ಚಿಗೆ ಯಾವ ಮದ್ದು ಇಲ್ಲ, ಯಾವ ಡಾಕ್ಟ್ರು ಕೂಡ ಟ್ರೀಟ್ಮೆಂಟ್ ಕೊಡೋಕ್ಕಾಗೋದಿಲ್ಲ. CT ರವಿ ಅವ್ರಿಗೆ ಹೊಟ್ಟೆ ಕಿಚ್ಚಿದು ಅಂತ ಹೇಳಿ ಸುಮ್ಮನೆ ಆರೋಪ ಮಾಡ್ತಾರೆ ಅಂತವ್ರು. ನಾವೆಲ್ಲ 5 ಜನ ಶಾಸಕರು ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀವಿ ಅಂತೇಳಿ ಅವರು ವೇದಿಕೆಯಲ್ಲಿ ಹೇಳಿದ್ದಾರೆ. CT ರವಿ ಅವರು ಇದ್ದಂತಹ ಸಂದರ್ಭದಲ್ಲಿ ಮಾಡಿದಂತಹ ಕೆಲಸಗಳು ಅಥವಾ ಅರ್ಧಕ್ಕೆ ನಿಂತಹ ಕಾಮಗಾರಿಗಳು ಯಾಕೆ ನೀವು ಮುಂದುವರಿಸಲಿಲ್ಲ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲೇ ಪ್ರಶ್ನೆ ಮಾಡಿದ್ದಾರೆ.